ಅದು ಇವತ್ತು ನಾನು ನಮ್ಮ ಅಮ್ಮೋರ ಮನೆಗೆ ಹೋಗ್ಬಿಟ್ಟು ಬರಬೇಕಿತ್ತು. ನಮ್ಮ ಅಮ್ಮಂಗೆ ನಾನು ಹೇಳೇ ಇಲ್ಲ ನಮ್ಮ ಮದುವೆ ವಿಚಾರ ಅದು ಇದು ಅಂತ ಹೇಳಿ. ನಮ್ಮಮ್ಮ ಮಾತಿಗೆ ಮುಂಚೆನೇ ಯಾವಾಗೂನು ಅದೇ ನನ್ನ ಮೊದಲನೇ ಗಂಡ ಇದ್ನಲ್ಲ ಅವ್ರಿಗೇನೆ ಸಪೋರ್ಟ್ ಮಾಡ್ತದೆ. ಅದಕ್ಕೆ ನಮ್ಮ ಅಮ್ಮೋರ ಮನೆಗೆ ಹೋಗೇ ಇಲ್ಲ. ಆದರೆ ನಂಗೆ ಇವಾಗ ಹೋಗ್ಬೇಕು ಅಂತ ಅನ್ನಿಸ್ತಾ ಐತೆ. ನಮ್ಮಮ್ಮ ನಿಜವಾಗೂ ಕೋಪ ಮಾಡ್ಕೊಂಡಿರ್ತದೆ. ಅದಕ್ಕೆ ನೀನು ಹಂಗೆ ನಿಮ್ಮ ಅಪ್ಪ ನಿಮ್ಮಮ್ಮ ಎಲ್ಲರೂ ಬಂದರೆ ಹೋಗಿ ಮಾತಾಡ್ಸಿದ್ರೆ ನಮ್ಮಮ್ಮ ಸಮಾಧಾನ ಆಗ್ತದೆ ಅಂತ ಅನ್ನಿಸ್ತದೆ. ಅಯ್ಯೋ ಹೌದಲ್ವಾ, ಪಾಪ ನಿಮ್ಮ ಅಮ್ಮನ ಮನೆಗೆ ನಾವು ಹೋಗಲೇ ಇಲ್ವಲ್ಲ. ಹೋಗಬೇಕಿತ್ತು, ನಾನೇನೇ ನಿನಗೆ ಜ್ಞಾಪಿಸ್ಬೇಕಿತ್ತು. ಆದರೂ ನಮ್ಮ ಪ್ರೀತಿ ಎಲ್ಲ ಹೇಳ್ಕೊಂಡಿದ್ವಲ್ಲ, ಆ ಥರ ಎಲ್ಲ ಆಗಲ್ಲ ಅಂತ ಅನಿಸುತ್ತೆ. ನಾನು ನಮ್ಮ ಅಪ್ಪನ್ನೆಲ್ಲನೂ ಕರಿತೀನಿರು, ಹೋಗ್ಬಿಟ್ಟು ಒಂದು ರೌಂಡು ಓಡಾಡ್ಕೊಂಡು ಬರೋಣ. ನೀವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತೀರಾ ನನ್ನ ಕಷ್ಟನ. ನಾನು ಏನು ಹೇಳಿದ್ರು ನೀವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತೀರಾ. ಅಯ್ಯೋ ಅದಕ್ಕೇನಂತೆ, ನಾನಿನ್ನು ಇಷ್ಟಪಡ್ತಾ ಇದ್ದೀನಿ ಅಂದಮೇಲೆ ನೀನು ಅರ್ಥ ಮಾಡ್ಕೊಳ್ಲೇಬೇಕಲ್ವ ನಾನು. ಅದಕ್ಕೆ ಅರ್ಥ ಮಾಡ್ಕೊತಾ ಇದ್ದೀನಿ. ಹಾಂ ಸರಿ ಸರಿ, ಅಪ್ಪನ ಕರಿತೀನಿರು. ನಾನು ನೀನು ಡ್ಯಾಡಿ ಅಮ್ಮ ಎಲ್ಲರೂ ಹೋದರೆ ನಿಮ್ಮಮ್ಮ ಫುಲ್ ಖುಷಿ ಆಗ್ತಾರೆ. ಏನೋ ಒಂದು ಮಾತು ಹೇಳಿದ್ರೆ ತಾಯಿ ಸಮಾಧಾನ ಆಗ್ದಂಗೆ ಇರ್ತಾರ, ಹಾಗೆ ಆಗ್ತಾರೆ. ನಿಮ್ಮಮ್ಮ ತುಂಬ ಒಳ್ಳೆಯವರು. ನಾನು ಮಾತಾಡಿದ್ದೀನಿ ನಿಮ್ಮ ಅಮ್ಮನ ಹತ್ರ. ಆದರೆ ಪಾಪ ಇಷ್ಟು ದಿನ ಆದರೂ ಹೇಳಿಲ್ವಲ್ಲ, ಅದೇ ಬೇಜಾರು. ಹೇಳೋಣ ಇರು. ಡ್ಯಾಡಿ ಡ್ಯಾಡಿ, ಹಾಂ ಹೇಳಪ್ಪ. ಡ್ಯಾಡಿ ನೀವು ಇವತ್ತು ಊರಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಾ. ಅದಕ್ಕೆ ಇವತ್ತು ಇವ್ರ ಅಮ್ಮೋರ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಅದೇ ಹೇಳಿದ್ನಲ್ಲ ನಿಮಗೆ ಇಬ್ಬಿಬ್ರು. ಅದು ಅಯ್ಯೋ ನಾನೇ ಕೇಳೋಣ ಅಂತ ಅನ್ಕೊಂಡಿದ್ದೆ ಕಣಮ್ಮ ನಿನ್ನ. ಆದರೆ ನೀನು ಏನಾದರೂ ಅನ್ಕೋತೀಯೇನೋ, ನೀನೇ ಕರೀಲಿಲ್ಲ ಅಲ್ವಾ, ಹೆಂಗೆ ನಾವು ಹೋಗೋದು ಅಂತ ಹೇಳ್ಬಿಟ್ಟು ನಾನೇ ಬೇಡ ಅಂತ ಸುಮ್ಮನೆ ಅದೇ. ನಾನೇ ಕೇಳೋಣ ಅಂತ ಅನ್ಕೊಂಡಿದ್ದೆ. ಅದಕ್ಕೇನಂತೆ ಹೊರಡೋಣ ಬಿಡು. ನಾನು ಇವಾಗ ಹೆಂಗಿದ್ರು ಊರಿಗೆ ಹೋಗಬೇಕು. ಅಷ್ಟರೊಳಗಡೆ ನಿಮ್ಮ ಅಮ್ಮ ಮನೆಗೆ ಹೋಗ್ಬಿಟ್ಟು ಮಾತಾಡ್ಕೊಂಡು ಹಾಗೇನೆ ಹೋಗೋಣ. ಸರಿ ಮಾವ, ಆಯಿತು. ಲೇ ಏನೇ ಮಾಡ್ತಾ ಇದೀಯಾ, ಬಾರೆ ಇಲ್ಲಿ. ಏನ್ರಿ? ನೋಡು, ಇವತ್ತು ಇವ್ರ ಅಮ್ಮೋರ ಮನೆಗೆ ಹೋಗ್ಬಿಟ್ಟು ಬರಬೇಕು. ನಿಧಿಯವ್ರ ಅಮ್ಮೋರ ಮನೆಗೆ ಹೋಗ್ಬಿಟ್ಟು ಬರೋಣ ಬಾ. ಹಾಂ, ಇದೇ ಅವ್ರ ಅಮ್ಮೋರ ಮನೆ ಅಲ್ವಾ? ಇನ್ನೂ ಎಷ್ಟು ಅಮ್ಮಗಳ ಮನೆ, ಇನ್ನೂ ಎಷ್ಟು ಅಪ್ಪಗಳ ಮನೆಗೆ ಹೋಗ್ಬೇಕು? ಏನು ಬರಲ್ಲ ನಾನು. ನನಗೂ ಯಾಕೋ ಸುಸ್ತಾಗ್ಬಿಟ್ಟು ತಲೆ ತಿರುಗ್ತಾ ಇದೆ ನನಗೂ ಆಗಲ್ಲ. ನೀವೇ ಹೋಗ್ಬಿಟ್ಟು ಬನ್ನಿ. ನೋಡು, ಎಷ್ಟು ಅಪ್ಪನೋ ಎಷ್ಟು ಅಮ್ಮನೋ ಈಗ ಏನು ನಿನಗೆ, ನೀನು ಸುಮ್ಮನೆ ಬಾ ಅಂತ ಹೇಳಿದ್ನಲ್ಲ. ನೋಡಿ ಹಾಗೆ ನಾವು ಬೆಂಗಳೂರಿಗೆ ರಿಟರ್ನ್ ಹೋಗಬೇಕು. ಮದುವೆ ಅಲ್ವಾ, ಇನ್ನೇನು ಅವನು ಸಿಂಪಲಾಗಿ ಮದುವೆ ಮಾಡ್ಕೊತೀನಿ ಅಂತ ಹೇಳ್ತಿದ್ದಾನೆ. ಇನ್ನೇನು ಅರೇಂಜ್ಮೆಂಟ್ ಎಲ್ಲ ಮಾಡೋ ಅವಶ್ಯಕತೆ ಇರಲ್ಲ, ಸಿಂಪಲಾಗಿ ಮಾಡಿ ಮುಗಿಸೋದಲ್ವಾ, ಏನು ತೊಂದರೆ ಇಲ್ಲ. ಓಕೆನಾ? ನಡಿ, ಹೇಳ್ದಷ್ಟು ಕೇಳು, ನಡಿ ಹೋಗೋಣ. ಅಯ್ಯೋ ನನಗೆ ಆಗಲ್ಲ ಅಂದ್ರೆ ನೀವು ಕೇಳಲ್ವಲ್ಲ. ಅಯ್ಯೋ ನೀವೇನಲ್ಲಿ ಕೂತ್ಕೊಂಡು ಕೆಲಸ ಮಾಡಿ ಅಂತ ನಮ್ಮಮ್ಮ ಏನು ಹೇಳಲ್ವಲ್ಲ ಬಿಡಿ. ಆರಾಮಾಗಿ ನೀವು ನಿಮ್ಮ ಪಾಡಿಗೆ ನೀವು ಇರ್ಬೋದು. ನಿಮ್ಮನ್ನ ಏನು ಹೇಳಲ್ಲ ಅಂದರೆ ನಿಮ್ಗೆ ಏನು ಕೆಲಸನೇ ಮಾಡಿಸಲ್ಲ. ಆಯ್ತು ಕಣಮ್ಮ, ಇದೇ ಊರಾಗ ತಾನೇ ಇರೋದು, ಬಾ ನಡ್ಕೊಂಡೇನೆ ಹೋಗೋಣ. ಹಾಂ ಸರಿ ಸರಿ, ಬನ್ನಿ ಹೋಗೋಣ. ಹಾಂ ನಡಿ ಆಕಾಶ್. ಲೇ ಜಯಮ್ಮ, ನೀನು ಸುಮ್ಕೆನೆ ಇರಕ್ಕಿಲ್ವಲ್ಲೇ? ಮಾಡ್ದವ್ರ ಪಾಪ ಆಡ್ದವ್ರ ಬಾಯಿಗೆ ಅನ್ನಂಗೆ ನಿನಗೆ ಯಾಕೆ ಬೇಕು ಹೇಳು? ನಿನಗೆ ಎಲ್ಲ ಬರೀ ಎಲ್ಲಾರು ಮಾಡಿದ್ದು ಬಂದು ಹೇಳ್ಕೊಂಬಿಟ್ಟು ಗೊತ್ತಿಗಲ್ಲ ನೀನು. ನಿಂಗೆ ಅದೆಲ್ಲ ಬೇಕಾ? ಮಾಡ್ದವ್ರ ಪಾಪ ಆಡ್ದವ್ರ ಬಾಯಿಗೆ ಅನ್ನಂಗೆ ಬೇಕಾ ಎಲ್ಲನೂ ಹೇಳು. ನೀನು ಸುಮ್ಕಿದ್ರೆ ಸರಿ ನೀನು, ಸರಿನಾ? ಇಲ್ಲ ಅಂತ ಹೇಳಿದ್ರೆ ನಿಜವಾಗೂ ಹೇಳ್ತೀನಲ್ಲ. ಸುಮ್ಮನೆ ನಿನಗೆ ಹಂಗೆಲ್ಲ ಬೇರೆ ಬೇರೆ ವಿಚಾರ ಎಲ್ಲ ಮಾತಾಡಕ್ಕೆ ಹೋಗ್ಬೇಡ ಕಣ್ಜಮ್ಮ. ಯಾರು ಹೆಂಗನ ಮಾಡ್ಕೊಂಡು ಹೋಗ್ಲಿ, ನಿನಗೆ ಯಾಕೆ? ಏ ಸುಮ್ಕಿರ್ಕೊಂಡು ಬಂದು ಏನಾಯ್ತದೆ? ನಾನೇನು ಯಾರಿಗಾದ್ರೂ ಏನಾರು ಮೋಸ ಮಾಡ್ತೀನಾ? ನಿನಗೆ ಗೊತ್ತಲ್ವ ನಾನು ಏನು ಅಂತ ಹೇಳ್ಬಿಟ್ಟು. ನಾನು ಏನಾರ ಮೋಸ ಮಾಡ್ತೀನಿ, ಏನು ಮಾಡ್ತೀನಿ? ಏನೋ ನಮ್ಮ ಮಾತಾಡೋ ಚಟ ಐತೆ, ಮಾತಾಡ್ತೀನಿ. ನಿನಗಂತೂ ನಿನ್ನಷ್ಟು ಒಳ್ಳೆ ಬುದ್ಧಿ ನನಗೆ ಅಲ್ಲಿಂದ ಬರ್ಬೇಕು ಬಿಡು. ಹೋಗೇ ತಗಿ, ಬೇಜಾರಾಯ್ತದ ನನಗೂ. ಏನು ಮಾಡ್ತೀಯ? ಮನೆನ ಕ್ಯಾಮೆ ಈ ಕೂಲಿ ಗಿಲಿ ಎಲ್ಲ ಸಿಗ್ತಾ ಇಲ್ವಾ? ಕೂಲಿಗೆ ಹೋಗನಿ ಅಂತ ಹೇಳಿದ್ರೆ ಅಯ್ಯೋ ಬೋಲ್ ಬೇಜಾರಾಯ್ತೈತೆ ಕಣವ, ಬೋಲ್ ಬೇಜಾರಾಯ್ತದೆ. ನನ್ನ ಗಂಡನು ಅಯ್ಯೋ ಇವತ್ತು ಒಂದು ತಂದಾಕಿದ್ರೆ ನಾಳೆಗೆ ತಂದಾಕಿಲ್ಲ. ಅವನು ಕುಡಿಯೋಕ್ಕೆ ಸಾಕಾಗಕ್ಕಿಲ್ವಾ? ಏನು ಮಾಡ್ತೀಯ? ನಮ್ಮ ಗ್ರಾಚಾರ ಸರಿ ಇಲ್ಲ, ನಂಗೆ ಸುಮ್ಕಿರ್ಬೇಕು. ಅದಕ್ಕೆ ಅವ್ರು ಇವ್ರ ಮನೆಗೆ ಸಾರು ಕಾಪಿ ಇಸ್ಕೊಂಡು ಕುಡ್ಕೊಂಡು ನೆಮ್ಮದಿಗಿದ್ದೀನಿ. ಏನಾರ ಹೇಳಿದ್ರೆ ತಾನೇ ನಮ್ಮ ಹೆಂಗುಸ್ರೆಲ್ಲನೂ ಕೊಡೋದು. ಸುಮ್ಮನೆ ಕೊಟ್ಬಿಡ್ತಾರೆ ನಮಗೆ, ಕೊಡು ತಗ ಅಂತ ಹೇಳಿದ ತಕ್ಷಣನೇ ಕೊಡಲ್ಲ ತಾನೇ. ಅದಕ್ಕೆ ಹಂಗೋ ಹಿಂಗೋ ಮ್ಯಾನೇಜ್ ಮಾಡ್ಬೇಕಲ್ಲೇ. ಹಂಗೋ ಹಿಂಗೋ ಮ್ಯಾನೇಜ್ ಮಾಡ್ಕೊಂಡಿವ್ ನೀನು ನಾನು. ಸರಿ ಬಿಡು. ನಿಮ್ಮಲ್ದಾಗ ಏನಾರ ಕೆಲಸಿದ್ರೆ ಕರಿಯೇ. ಓ ಇದ್ರೆ ಹೇಳ್ತೀನಿ ತಗ. ಏನೈತೆ ಇವಾಗ ಈ ಬ್ಯಾಸ್ಗೆನ ಏನು ಬೆಳೆದನ? ನೀರು ಬೇರೆ ಕಮ್ಮಿ ಆಗಿತ್ತಾ? ಏನೂ ಸದ್ಯಕ್ಕೇನು ಬೆಳೆ ಗಿಳ ಏನು ಬೆಳೆದಿಲ್ಲ. ನೋಡಣ ಹೇಳು. ಹೇಳ್ತೀನಿ. ಅಮ್ಮ, ಓ ನಿಧಿ, ಬರ್ರಿ ಬರ್ರಿ ಬರ್ರಿ, ಕುಂತ್ಕ ಬರ್ರಿ. ಬರ್ರಿ. ಏನು ಮಗಳೇ, ಇಷ್ಟು ದಿನ ನೆನಪಾದ್ನಾ? ಅಯ್ಯೋ ಬುಡತ್ತಗಿ, ಇಷ್ಟು ದಿನ ಆದ್ಮೇಲೆ ನಿನಗೆ ನೆನಪಾಗ್ಬಿಟ್ಟಿದ್ದೀನಿ ನಾನು ಅಮ್ಮ ಅಂತ ಹೇಳ್ಬಿಟ್ಟು. ಇವರೇನಾ ಬೀಗ್ರು? ಹೂ ಕಣಮ್ಮ, ಇವರೇನೇನಿಯ. ನೀನು ಸುಮ್ಮನೆ ಯಾವಾಗೂ ನಮ್ಮ ಅತ್ತೆಗೆ ಸಪೋರ್ಟ್ ಮಾಡ್ತೀಗ ಅಂತ ಹೇಳ್ಬಿಟ್ಟು ನಾನೇನೇ ಕರ್ಕೊಂಬಿಟ್ಟು ಬರಲಿಲ್ಲ. ಅದಕ್ಕೆ ಇವಾಗ ಕರ್ಕೊಂಬಿಟ್ಟು ಬಂದಿದ್ದೀನಿ. ನೀನು ಸರಿ ಬಾ, ಕಾಪಿ ಇಕ್ಕ ನಿಂತಾಗೇನೋ ಹೇಳ್ಬೇಕು ಬಾ. ಈ ಹುಡುಗ ಸಂದಕವನಿ. ಏನು ಕೆಲಸ ಕಣಪ್ಪ ನಿಂದು? ನಾನು ಬಿಸ್ನೆಸ್ ನೋಡ್ಕೋತೀನಿ. ಹೌದೇನು? ಎಲ್ಲರೂ ಹೇಳ್ತಾರೆ ಸುಮಾರು ಸಾವ್ಕಾರ ಅಂತ ಹೇಳ್ಬಿಟ್ಟು ಒಳ್ಳೆ ದುಡ್ಗಿಡ ಮಡಗಿದೀಗ. ಏನೋ ಅಷ್ಟು ಇಷ್ಟೆಲ್ಲ ಸ್ವಲ್ಪ ಮಡಗಿದೀವಿ. ನಿಮ್ಮಷ್ಟೆಲ್ಲ ಮಡಗಕ್ಕಾಗುತ್ತಾ ಹೇಳಿ? ಸ್ವಲ್ಪ ಅಷ್ಟೇನೆ. ಏನೋ ಕಣಪ್ಪ, ನಿಮ್ಮ ಕಾರಿನ ಎಷ್ಟೋ ಲಾಕ್ಸುದ್ದು ಅಂತ ಹೇಳ್ತಾರೆ. ನಿಜವೇನು? ನೀವು ಕಾರಿನ ಕಾಸು ಇದ್ಬಿಟ್ಟಿದ್ರೆ ನಮಗೆ ಹೆಂಗನೂ ನಾವು ಇದು ಮಾಡ್ಕೊಂಡು ಜೀವನ ಮಾಡ್ಕೊಂಡು ಇದು ಮಾಡ್ತಿದ್ವಿ ಕಣಪ್ಪ ನಾವು. ಏನೋ ಸಾವ್ಕಾರ ಮಂದಿ ಬೆಂಗಳೂರಾಗೆ ಇರ್ತಾರೆ. ನಮ್ಮ ಹಳ್ಳಿನಾಗ ಸಾವ್ಕಾರ ಮಂದಿಗಳೇನೇ ಇರಕ್ಕಿಲ್ಲ. ಅದು ಏನೋಯ್ತು, ಬೆಂಗಳೂರಾಗ ದುಡಿಯೋಕ್ಕಂತೂ ದುಡಿತಾನೆ ಇರ್ತಾರೆ. ನಮ್ಗಂತ ಅದೃಷ್ಟ ಇಲ್ಲ ಬಿಡಿ. ನೀವೇನೇ ಹೇಳಿ, ನಮ್ಗಂತ ಅದೃಷ್ಟ ಎಲ್ಲಿಂದ ಬರಬೇಕು ಹೇಳಿ?
ನೀವು ದುಡೀರಿ, ಬೇಡ ಅಂತ ಹೇಳ್ದವ್ರು ಯಾರು? ಆರಾಮಾಗಿ ದುಡ್ಕೊಂಡು ಆರಾಮಾಗಿರಿ. ಹಾಂ, ಎಲ್ಲದಕ್ಕೂ ಪ್ರಯತ್ನ ಪಡ್ಬೇಕಷ್ಟೇ. ಕುಡೀರಿ ಕುಡೀರಿ, ಕಾಫಿ ಕುಡೀರಿ. ನೀವು ಗೊತ್ತೀರಾ ಅಂತ ಹೇಳ್ಬಿಟ್ಟು ಅನ್ಕೊಂಡೇ ಇರಲಿಲ್ಲ ನಾವಂತೂನುವೆ. ಅಯ್ಯೋ, ನನ್ನ ಮಗಳು ಯಾಕೋ ಕರ್ಕೊಂಬಿಟ್ಟು ಬರ್ಲಿಲ್ವಲ್ಲ, ಮುನಿಸ್ಕೊಬಿಟ್ಟವಳು ನನ್ನ ಮ್ಯಾಲೆ ಬುಡತ್ತಾಗೆ ಅಂತ ಹೇಳ್ಬಿಟ್ಟು ನಾನು ಸುಮ್ಕಾದೆ. ಅತ್ತಾಗೆ ಹಂಗನುವೆ ಕರ್ಕೊಂಬಿಟ್ಟು ಬಂದವಳು ನನ್ನ ಮಗಳು. ಏನಪ್ಪ, ನೀನು ಅವತ್ತು ನಮ್ಮ ಮನೆಗೆ ಬಂದಿದ್ದೆ, ಲಾಸ್ಟ್ ತಿರುಗಿ ಬರಲೇ ಇಲ್ವಲ್ಲ, ಅಷ್ಟೊಂದೇನು ನನಗೂ ಗೊತ್ತಿಲ್ಲ ಏನೇನು ನಡೀತಾ ಐತೆ ಅಂತ. ಹೆಂಗೋ ನನ್ನ ಮಗಳು ಮದುವೆ ಸೆಟ್ ಆಗಿರೋದು ನಮ್ಗೆ ಭಾಳ ಅಂದರೆ ಭಾಳ ಖುಷಿ ಆಗೋಗ್ಬಿಟ್ಟೈತೆ ಕಣಪ್ಪ. ಅಯ್ಯೋ ಆಂಟಿ, ನಾನು ನಿಮ್ಗೆ ಅವತ್ತೇ ಹೇಳಿದ್ನಲ್ಲ ಎಲ್ಲ ವಿಚಾರನೂ. ಅದೇನು ಎಲ್ಲ ಇಬ್ಬಿಬ್ರೆ ಅಪ್ಪಗಳು ಇಬ್ಬಿಬ್ರು ಅಮ್ಮಗಳು ಈ ನಿಧಿಗೆ? ಅದು ಅದು ನಾನು ಹೇಳ್ತೀನಿ, ಎಲ್ಲ ವಿಷಯನೂ ಹೇಳ್ತೀನಿ. ಎಲ್ಲ ವಿಷಯನೂ ಹೇಳ್ಬೇಕು ಅಂತ ಹೇಳಿದ್ರೆ ನೀವು ನನಗೆ ಏನಾದ್ರು ತಿನ್ನಕ್ಕೆ ಕೊಡಿಸ್ತೀರಾ? ಹೇಳಿ, A to Z. ಈ ಜಯಮ್ಮಂಗೆ ಗೊತ್ತಿರೋ ಅಷ್ಟು ವಿಷಯ ಯಾರಿಗೂ ಗೊತ್ತಿಲ್ಲ. ಏನೇನು ವಿಷಯ ಬೇಕು ಹೇಳಿ, A to Z ಹೇಳ್ತೀನಿ. ಲೇ ಜಯಮ್ಮ, ಸುಮ್ಕಿರ, ಇಲ್ಲೂ ನಿನ್ ಬುದ್ಧಿ ತೋರಿಸ್ತಿದ್ದಲ್ಲ, ಸುಮ್ಕಿರು. ಇವಳು ನಮ್ಮ ಪಕ್ಕದ ಮನೇಲಿ ಜಯಮ್ಮ ಅಂತ ಹೇಳ್ಬಿಟ್ಟು ನಮಗೆಲ್ಲ ಭಾಳ ಫೇವ್ರೇಟ್ ಇವಳಂತೂ. ಅದು ನಮ್ಮೂರಾಗಂತೂ ಜಯಮ್ಮನ ಹೆಸರು ಗೊತ್ತಿಲ್ದಿರೋರು ಇಲ್ವೇ ಇಲ್ಲ. ಇವಳು ಗೊತ್ತಿಲ್ದಿರೋ ವಿಷಯನೇ ಇಲ್ಲ ಬಿಡಿ, ಎಲ್ಲ ಗೊತ್ತಿರೋದೇನೇನೆ. ಏನವ ಈಗ ನೆನಪಾಗೋಗ್ಬಿಟ್ವಾ? ನಾನು ಮುಂಚೆನೆ ಕರ್ಕೊಬಿಟ್ಟು ಬಂದಿದ್ರೆ ನಿಂಗೆ ಏನಾಗೋದು? ಎಷ್ಟು ಬೇಜಾರು ಮಾಡ್ಕೊಂಡೆ ಗೊತ್ತಾ ನಾನು. ಇದೇನಪ್ಪ ನನ್ನ ಮಗಳು ನನಗೆ ಏನು ವಿಷಯನೂ ಹೇಳ್ತಿಲ್ಲ, ಎಲ್ಲ ಮುಚ್ಚಿಕತ್ತವಳೆ ಅಂತ ಹೇಳ್ಬಿಟ್ಟು ನಂಗೇನು ಹೊಸಿ ಬೇಜಾರಾಯ್ತಾ ಮಗಳೇ? ಭಾಳ ಅಂದರೆ ಭಾಳ ಬೇಜಾರಾಗೋಯ್ತು ನನಗಂತೂ. ನೋಡು, ಬಂದವ್ರು ಬೀಗರು, ನಾನಂತೂ ಅಡುಗೆ ತಯಾರು ಮಾಡ್ತೀನಿ, ಒಬ್ಬಟ್ಟು ನುಟನೆ ನೀವೇ ಮಾಡಾಕ್ತೀನಿ. ಅಲ್ಲಿ ಗಂಟ ಕುಂತ್ಕೊಂಡು ತಿಂದು ಹೋದ್ರೇನೆ ನಂಗೆ ಸಮಾಧಾನ, ಸರಿನಾ? ಇಲ್ಲ ನಂಗೆ ಸಮಾಧಾನನೇ ಆಗಕ್ಕಿಲ್ಲ. ಅಯ್ಯೋ ಆಂಟಿ, ಏನು ಬೇಡ, ನಮ್ಮ ಅಪ್ಪ ಅಮ್ಮ ಅರ್ಜೆಂಟಾಗಿ ಹೊರಟವ್ರೆ, ಹೋಗ್ಬೇಕು ನಾವು. ಅಯ್ಯಯ್ಯೋ, ಸಿ ಊಟ ಯಾಕೆ? ನಮ್ಮ ಪೊದ್ದೆ ಮಟನ್ ಊಟನೇ ಮಾಡ್ಸಾಕ್ತಾಳೆ. ನೀವು ಇರ್ರಿ, ನೀವೇನು ಯೋಚನೆ ಮಾಡಬೇಡಿ, ಲೇಟ್ ಆಯ್ತದೆ ಅಂತ ಹೇಳ್ಬಿಟ್ಟು ಪಟಾಪಟ್ ಅಂತ ಹೇಳ್ಬಿಟ್ಟು ಮಾಡಾಕ್ತೀವಿ. ನಾನಿಲ್ವೇ, ನಾನು ಪೊದ್ದಿ ಸೇರ್ಕೊಂಡ್ವಿ ಅಂತಂದ್ರೆ ನಮ್ಮ ಕೈ ರುಚಿ ನೋಡ್ಬೇಕು. ನೀವು ಇಬ್ರು ಸೇರ್ಕೊಂಡು ಹೆಂಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೀವು ಕುಂತ್ಕೊಂಡು ತಿಂದೇನೆ ನೀವು ಹೋಗ್ಬೇಕು, ಮನೆಗೆ ಬಂದಿದ್ದೀರಾ ಅಂತ ಹೇಳಿದ್ರೆ ಬಟ್ಟಿಗೆ ಬಟ್ಟೆಲ್ಲ ಏನು ಕೇಳಿ ನಮಗೂ ನಾಲ್ಗೆ ಒಂಥರ ಆಯ್ತೈತಿ. ನಾವು ಮಟನ್ ತಿಂದಂಗೆ ಆಯ್ತದೆ, ಇಲ್ಲ ಚಿಕನ್ ಏನಾದ್ರು ತರಿಸ್ಬಿಟ್ಟು ಮಾಡ್ತೀವಿ, ನೀವು ತಿನ್ಕೊಂಡೇನೆಯಾ ಹೋಗ್ಬೇಕು ಬೀಗ್ರು. ಲೇ ಪೊದ್ದಿ, ನೋಡಿಯ ಮಾಡನಿ, ಕಾಸು ಕೊಡೆ ಹೋಗ್ಬಿಟ್ಟು ಹಂಗೆ ನೀ ಕೋಳಿ ಗಿಳಿ ಕಟ್ ಮಾಡಿಸ್ಕೊಬಿಟ್ಟು ಬರ್ತೀನಿ, ಇಲ್ಲ ಅಂದರೆ ಮಟನ್ ಏನಾರ ಕಟ್ ಮಾಡಿಸ್ಕೊಬಿಟ್ಟು ಬರ್ತೀನಿ, ನೀನು ಮಸಾಲೆಗೆ ರೆಡಿ ಮಾಡೋಗು. ಬೀಗ್ರು ನಂಗೆ ನೀ ಕಳ್ಸೋಕ್ಕಾಯ್ತದೆ ಹೇಳು? ನಮ್ಮ ಬೀಗ್ರು ನಂಗೆ ಕಳಿಸ್ಬಿಟ್ರೆ ಮುರ್ವದಿ ಇರ್ತದ? ಹೋಗು. ಜಯಮ್ಮ, ಬೀಗ್ರಿಗೆ ಆಸೆ ಆಗಿಲ್ವ ಗೊತ್ತಿಲ್ಲ, ನಿಂಗಂತೂ ಆಸೆ ಆಗೈತೆ. ಬೀಗ್ರೆ, ನೀವಿಲ್ಲೇ ಇರಬೇಕು, ಈಗಲೇ ಹೇಳಿದ್ದೀನಿ, ನಮ್ಮ ಕೈ ರುಚಿ ತಿನ್ಕೊಂಡೇ ಹೋಗ್ಬೇಕು. ತಿಂದಿದ್ದಂಗೆ ಮಾತ್ರ ಹೋಗ್ಬಾರ್ದು. ಅಪರೂಪಕ್ಕೆ ಬಂದಿದ್ದೀರಾ, ಅದು ಯೋಸೋ ದಿನ ಆದಮೇಲೆ ಊರಿಗೆ ಬಂದು ಇವತ್ತು ನಮ್ಮ ಮನೆಗೆ ಬಂದಿದ್ದೀರಾ, ಹಂಗೆ ಹೋದ್ರೆ ಹೆಂಗೆ? ಇವತ್ತು ಮಂಗಳವಾರ ಅಲ್ವಾ, ಹೊಟ್ಟೆ ತುಂಬ ತಿನ್ಕೊಂಡೇ ಹೋಗಿರೋಂತ ಬಿಡಿ. ನಮ್ಮ ಜಯಮ್ಮ ಹೇಳ್ದಂಗೆ ಮಟನೇ ಮಾಡಾಕ್ತೀನಿ, ತಿನ್ಕೊಂಡು ಹೋಗಿರೋಂತೆ. ಬರೇ ಜಯಮ್ಮ, ತಗೊಬಿಟ್ಟು ಬರೀವಂತೆ. ನಮ್ಮ ಯಜಮಾನಪ್ಪ ಇನ್ನೂ ಬರೋದು ಲೇಟ್ ಆಯ್ತದೆ ಅಂತ ಅನ್ನಿಸ್ತದೆ. ಬಾ. ಅಲ್ಲ ಆಂಟಿ, ನಿಮಗೆಲ್ಲ ಯಾಕೆ ರಿಸ್ಕು ಅಂತ? ಆರಾಮಾಗಿದ್ದಿದ್ರೆ ಆಗೋದು, ಸುಮ್ಮನೆ ಯಾಕೆ ರಿಸ್ಕ್ ತಗೋತಾ ಇದ್ದೀರಾ? ಎಂತ ರಿಸ್ಕು ಇಲ್ಲ, ಸುಮ್ನಿರಪ್ಪ. ಅಳಿಯ ಮನೆಗೆ ಬಂದವನಿ ಅಂತ ಹೇಳಿದ್ರೆ ಬಾವಿ ಅಳಿ ಅಂದ್ರು ಇನ್ ಮಾಡ್ದಿದ್ದಂಗೆ ಇರಕ್ಕಾಯ್ತದೆ? ನೀವು ಕೂತ್ಕೊಳ್ಳಿ, 1 ಗಂಟೆಗೆ ಎಲ್ಲ ರೆಡಿ ಮಾಡ್ಬಿಟ್ಲಿಲ್ಲ ಅಂದ್ರೆ ಕೇಳಿ, ನಮ್ಮೂರಾಗೆ ಅಂಗಡಿ ಐತೆ, ಮಟನ್ ಅಂಗಡಿ, ತಗೊಬಿಟ್ಟು ಬರ್ತಾಳೆ ಜಯಮ್ಮಗೆ. ಹೋಗಿ ಜಯಮ್ಮ, ನಮ್ಮಮ್ಮ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಡ್ಗೆನ, ನೀವು ತಿನ್ಕೊಂಡೇ ಹೋಗ್ಬೇಕು, ಸರಿನಾ? ಬಿಡಮ್ಮ, ಇಷ್ಟೆಲ್ಲ ಬಲವಂತ ಮಾಡಿದ್ಮೇಲೆ ಇನ್ನೇನು ತಿನ್ಕೊಂಡೆ ನಿಧಾನಕ್ಕೆ ಹೋಗೋಣ ಬಿಡು. ಇನ್ನೇನು ಕಾರಾಗಲ್ಲ ಹೋಗೋದು, ಮಳೆ ಇದ್ರೇನು ಏನಾಗಲ್ಲ ಅಲ್ವಾ, ಆರಾಮಾಗಿ ಹೋಗ್ಬೋದು. ಅಯ್ಯೋ, ಟೈಮ್ ಆಗ್ತೈತೆ, ಯಾವಾಗ ಊರಿಗೆ ಹೋಗ್ತೀನೋ ಅಂತ ಕಾಯ್ಕೊಂಡಿದ್ದೀನಿ ನಾನಂತೂ. ಅಯ್ಯೋ, ಇಷ್ಟು ದಿನನೇ ಇದ್ದೀರಂತೆ, ಇನ್ನೊಂದು 10 ನಿಮಿಷ ಇದ್ರೆ ಏನೂ ಆಗಲ್ಲ ಹೇಳಿ ಅತ್ತೆ.